ಮೈಸೂರು ಅಥವಾ ಮಂಡ್ಯ ಕಡೆ ಹೋದಾಗ ಅಲ್ಲಿರುವಂಥ ಕನ್ನಂಬಾಡಿ KRS ಬ್ಯಾಕ್ವಾಟರ್ಸಲ್ಲಿರುವಂಥ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ಖಂಡಿತವಾಗಿ ಮಿಸ್ ಮಾಡ್ದಿರ ಒಮ್ಮೆ ನೋಡ್ಕೊಂಬರ್ಬೇಕು. ಈ ದೇವಸ್ಥಾನ 11 ಅಥವಾ 12ನೇ ಶತಮಾನಕ್ಕೆ ಸೇರಿತ್ತು. ಅದ್ರ ಬಗ್ಗೆ ತುಂಬ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀವಿ, ದಯವಿಟ್ಟು ಅದನ್ನು ರೆಫರ್ ಮಾಡಿ. ಇದೇ ಜಾಗಕ್ಕೆ ನಾವು 2014ರಲ್ಲಿ ಬಂದಾಗ ಮತ್ತು ಇವಾಗ ಹೋದಾಗ ತುಂಬ ವ್ಯತ್ಯಾಸ ಇದೆ. ಆ ದೇವಸ್ಥಾನ ಸುತ್ತಮುತ್ತಿರೋಂಥ ದೃಶ್ಯಾವಳಿ, ಆ ದೇವಸ್ಥಾನ ನೋಡೋದಕ್ಕೆ ಮತ್ತು ಆ ದೇವಸ್ಥಾನದ ಒಳಗಡೆ ನಿಮಗೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ, ನವಗ್ರಹಗಳು, ನದಿಗಳು, ತುಂಬ ಹಲವು ದೇವರ ಅವತಾರಗಳುಳ್ಳ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ. ಅದು ತುಂಬ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ನೀವು ತುಂಬ ಎಂಜಾಯ್ ಮಾಡ್ತೀರಾ. ಈ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಲು 14 ವರ್ಷ ಟೈಮ್ ತೊಗೊಂಡಿದ್ದಾರೆ. ಮತ್ತು ಹಳೆಯ ದೇವಸ್ಥಾನ ಹೆಂಗೆ ಕಾಣಿಸುತ್ತೋ ಸೇಮ್ ಅದೇ ಥರನೇ ಈ ದೇವಸ್ಥಾನ ಕಾಣಿಸ್ತಿದೆ ಅಂತ ಅಲ್ಲಿರುವಂಥ ಸ್ಥಳೀಯರು ಹೇಳ್ತಾರೆ. ನೋಡಿದ್ರಲ್ಲ ಈ ದೇವಸ್ಥಾನ ಎಷ್ಟು ಚೆಂದವಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ. ಸೊ ಈ ದೇವಸ್ಥಾನ ಬೆಂಗಳೂರಿಂದ 145 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಯಾವುದೇ ರೀತಿಯಾದಂಥ ಪೂಜೆ ಸಾಮಗ್ರಿಗಳು ತರೋಂಗಿಲ್ಲ ಮತ್ತು ಕಾಣಿಕೆ ಸ್ವೀಕರಿಸೋದಿಲ್ಲ. ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್.
ನೋಡಿದ್ರಲ್ಲ ದೇವಸ್ಥಾನ ಸುತ್ತಮುತ್ತ ಎಂಥ ಪರಿಸರ ಎಂಥ ದೃಶ್ಯಗಳು ನಮ್ಮ ಕಣ್ಣು ತುಂಬುತ್ತೆ ಅಂತ. ಸೊ ಹಾಗೆ ಇಲ್ಲಿ ಸಣ್ಣದೊಂದು ಐಲ್ಯಾಂಡ್ ಇದೆ. ದಸರಾ ಟೈಮ್ನಲ್ಲಿ ದೇವಸ್ಥಾನದಿಂದ ಐಲ್ಯಾಂಡ್ಗೆ ಹೋಗೋದಕ್ಕೆ ಬೋಟುಗಳ ವ್ಯವಸ್ಥೆನೂ ಮಾಡ್ತಾರಂತೆ. ಇಂಥ ಸುಂದರವಾದಂಥ ಜಾಗಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ಮತ್ತೆ.